ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ರವಿಕುಮಾರ್ ಶಿಂಗೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಿನಾಂಕ 27/4/2025 ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯು ಬಾಗಲಕೋಟೆ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಡಿ.ಸಿ. ಜಾನಕಿ ಮೇಡಮ್, ಶ್ರೀಮತಿ ವಾಣಿ ಶಿವರಾಮ್, ವಿವೇಕಾನಂದ ಗರ್ಸಂಗಿ ಜಿಲ್ಲಾಧ್ಯಕ್ಷರು, ವಿಷ್ಣುವರ್ಧನ್ ಹಾಗೂ ಛಲವಾದಿ ಮಹಾಸಭಾ ಸಂಘಟನೆ ಕಾರ್ಯಕರ್ತರು, ಹೋರಾಟಗಾರರು ಈ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ರವಿಕುಮಾರ್ ಸಿಂಗೆ, ಭಾರತ ರತ್ನ 26 ನ್ಯೂಸ್ ಚಾನಲ್ ಸಂಪಾದಕರು, ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಫೋನ್ ನಂಬರ್ 9964266674, ಜಮಖಂಡಿ. ಅಂಬೇಡ್ಕರ್ ಜಯಂತಿಯ ಶುಭಾಶಯ. ನಾವೆಲ್ಲರೂ ಇವತ್ತು ಸಂಭ್ರಮದಿಂದ ಸಂಭ್ರಮಿಸಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂಭ್ರಮಿಸುವ ದಿನ. ಜಾನಕಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು, ತುಂಬಾ ಚೆನ್ನಾಗಿ ವಿಷಯನ ಹೇಳಿದ್ರು, ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋದು. ಅವ್ರು ಎಷ್ಟು ಒಳ್ಳೆ ಮಾತನಾಡಿದ್ರು. ಇದುವರೆಗೂ ನಾವೇನ್ ಮಾಡಿದೀವಿ ಅನ್ನೋದನ್ನ ನಾವು ಯಾರು ಅರ್ಥನೇ ಮಾಡ್ಕೊಂಡಿಲ್ಲ. ನಮಗೆ ಏನಾಗಿಲ್ಲ ಅನ್ನೋದ್ರ ಬಗ್ಗೆ ಚಿಂತನೆ ನಾವು ಮಾಡ್ತಾ ಇದ್ವಿ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ನಾವು ಯಾರು ನನಸು ಮಾಡಲಿಲ್ಲ ಅಂತ ಅನ್ಕೋತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ನಾವೆಲ್ಲ ರೋಮಾಂಚನವಾಗ್ತೀವಿ. ನಮ್ಮೆಲ್ಲರ ಶಕ್ತಿಯವರು. ದಿನನಿತ್ಯವೂ ಅವರನ್ನ ಸ್ಮರಿಸಿ ಆರಾಧಿಸಿ ನಾವಿಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರನ್ನ ನೆನಪು ಮಾಡ್ಕೊಳ್ಬೇಕು. ನಾವೆಲ್ಲ ಇವತ್ತು ಒಂದು ಕತ್ತಲಿನಿಂದ ಬೆಳಕಿನೆಡೆಗೆ ಬಂದು ನಿಂತಿದ್ದೀವಿ ಅಂತಂದ್ರೆ ಅದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ. ನಮ್ಮನ್ನೆಲ್ಲ ಇಲ್ಲಿವರೆಗೆ ಕರ್ಕೊಂಡು ಬಂದು ನಿಲ್ಲೋದಕ್ಕೆ ಅವ್ರಿಗೆ ಎಷ್ಟು ನೋವನ್ನ ಅನುಭವಿಸಿದ್ದಾರೆ, ಎಷ್ಟು ಅವಮಾನಗಳನ್ನ ಅನುಭವಿಸಿದ್ದಾರೆ. ಅವರೊಬ್ರು ಈ ಭೂಮಿ ಮೇಲೆ ಜನ್ಮ ಎತ್ತಿಲ್ಲ ಅಂದಿದ್ರೆ ನಮ್ಮನ್ನು ಯಾರು ಕಾಪಾಡಕ್ ಸಾಧ್ಯ ಆಗ್ತಾ ಇರಲಿಲ್ಲ. ನಾವು ಅವರನ್ನ ಆರಾಧಿಸುವುದರ ಜೊತೆಗೆ, ಅವರನ್ನ ದಿನನಿತ್ಯವೂ ಪೂಜಿಸುವುದರ ಜೊತೆಗೆ ಬಾಬಾ ಸಾಹೇಬ್ ಹಾಕೊಟ್ಟಿರುವ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೀಬೇಕು. ಅವರ ಆಸೆ ಏನಿತ್ತು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅವರು ಹೇಳೋದು ಒಂದೇನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಎಲ್ಲವನ್ನು ಸಂಪಾದನೆ ಮಾಡಬೇಕು ಅಂತ ಅಂದ್ರೆ ಮೊದಲು ನಾವೆಲ್ಲರೂ ವಿದ್ಯಾವಂತರಾಗಬೇಕು. ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು. ಇಲ್ಲಿರುವ ಎಲ್ಲ ತಂದೆ ತಾಯಿಗಳಲ್ಲಿ ನಾನು ಮನವಿ ಮಾಡ್ಕೋತೀನಿ, ನಾವೇನೇ ಕಷ್ಟಪಟ್ಟರು ಪರವಾಗಿಲ್ಲ, ನಾವು ಯಾವುದೇ ಕೆಲಸ ಮಾಡಿದ್ರು ಪರವಾಗಿಲ್ಲ, ನಮ್ಮ ಮಕ್ಕಳನ್ನೆಲ್ಲ ವಿದ್ಯಾವಂತರನ್ನ ಮಾಡಿ ಶಿಕ್ಷಣವಂತರನ್ನಾಗಿ ಮಾಡಬೇಕು. ಆವಾಗ ಎಲ್ಲ ವಿದ್ಯೆ ಅನ್ನೋದು ಒಂದನ್ನು ಸಂಪಾದನೆ ಮಾಡಿದ್ರೆ ಎಲ್ಲವೂ ನಮ್ಮ ಜೊತೆ ಬರುತ್ತೆ. ವಿದ್ಯೆ ಸಂಪಾದನೆ ಮಾಡಿದ್ರೆ ನಮ್ಮ ಜ್ಞಾನ ಬೆಳೆಯುತ್ತೆ, ನಾವು ಜಾಗೃತರಾಗ್ತೀವಿ, ಸಂಘಟಿತರಾಗ್ತೀವಿ. ಸಂಘಟಿತರಾಗೋದ್ರಿಂದ ಹೋರಾಟದ ಛಲ ನಮ್ಮಲ್ಲಿ ಬೆಳೆಯುತ್ತೆ. ಎಲ್ಲವನ್ನು ಸಂಪಾದನೆ ಮಾಡುವಂತ ಛಲ ನಮ್ಮಲ್ಲಿ ಬರುತ್ತೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಿರುವ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡಿಬೇಕಾಗುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಒಂದು ಒಳ್ಳೆಯ ಸಂವಿಧಾನವನ್ನು ಬರೆದು ನಮ್ಮ ಕೈಯಲ್ಲಿ ಇಟ್ಟಿದ್ದಾರೆ. ಆ ಸಂವಿಧಾನವನ್ನು ಓದಿ ಪ್ರತಿಯೊಬ್ಬರು ಓದಿ ಅರ್ಥ ಮಾಡ್ಕೋಬೇಕು. ಅದನ್ನು ಎಲ್ಲರಿಗೂ ಅದರ ಹರಿವನ್ನು ಎಲ್ಲರಿಗೂ ಮೂಡಿಸ್ಬೇಕಾಗುತ್ತೆ. ಅದರಲ್ಲಿ ಏನಿದೆ, ಅವರ ಆಶಯಗಳು ಏನಿತ್ತು, ಅದನ್ನು ನಮ್ಮ ಎಲ್ಲ ತಿಳಿಸುವಂತ ಜವಾಬ್ದಾರಿ ನಮ್ಮಲ್ಲಿದೆ. ನಾವೆಲ್ಲರೂ ಮುಂದೆ ಒಂದು ಸುರಕ್ಷಿತವಾದ ಬದುಕನ್ನು ನಡೆಸಬೇಕು. ನಮಗೋಸ್ಕರ, ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಮ್ಮ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ನಾನಿಲ್ಲ ಅಂತ ಅನ್ಕೋಬೇಡಿ. ಎಲ್ಲಿಯವರೆಗೆ ನೀವೆಲ್ಲರೂ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಂಡು ಅದನ್ನ ಸಾಯಲು ಬಿಡದೆ ಅದನ್ನ ರಕ್ಷಿಸ್ತೀರಾ, ನಾನು ನಿಮ್ಮ ಜೊತೆ ಸದಾ ಇರ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಬಂಧುಗಳೇ, ಈ ದಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ ಮತ್ತು ಹೆಮ್ಮೆ ಪಡ್ತೀನಿ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನಿಮ್ಮನ್ನೆಲ್ಲರೂ ದರ್ಶನ ಮಾಡಿದ್ದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ, ಖುಷಿ ಪಡ್ತೀನಿ. ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋ ಹಾಗೆ ಸಮಾನತೆ, ಸ್ವಾತಂತ್ರ್ಯ, ಸೋದರ ಘನತೆಯನ್ನು ಎತ್ತಿಳಿದ ಮಹಾತ್ಮನಿಗೆ ನಾವು ಗೌರವವನ್ನು ಸೂಚಿಸುವ ಬೇಕು ಅಂದರೆ ನಾವೆಲ್ಲರೂ ಮೊದಲು ಒಗ್ಗಟ್ಟಾಗಬೇಕು, ಸಮಾನತೆಯನ್ನು ಬೆಳೆಸ್ಕೋಬೇಕು. ಒಬ್ಬರನ್ನು ನೋಡಿದ್ರೆ ಒಬ್ಬರಿಗೆ ಆಗದೇ ಇರೋ ಥರ ಬದುಕನ್ನು ನಡೆಸಬಾರ್ದು. ಈ ಕಾರ್ಯಕ್ರಮ ಮುಗಿದು ಒಂದು ಅಂಬೇಡ್ಕರ್ ಜಯಂತಿಯನ್ನು ಮಾಡಿ ನಾವೆಲ್ಲರೂ ಹೋದ್ಮೇಲೂ ನಾಳೆ ದಿನ ಒಬ್ಬರಿಗೊಬ್ಬರು ಸಿಕ್ಕಿದಾಗ ಅದೇ ಸೋದರತೆ ಭಾವನೆಯನ್ನು ಬೆಳೆಸ್ಕೋಬೇಕು.